ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋ ವಿನಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ರೀಡಿಂಗ್ ಎಸ್ ಆರ್ ನೋ ರೀಡಿಂಗ್ ಮಾಡಬೇಕಾ. ಬೇಸಿಕ್ಲಿ ನೀವೊಂದು ಪ್ರಶ್ನೆಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಆ ಪ್ರಶ್ನೆಗೆ ನಿಮಗೆ ಪೂರಕವಾಗಿರುವಂಥ ಒಂದು ಆಪ್ಷನ್ ಏನಾಗಿರುತ್ತೆ. ಓಕೆ, ಎಸ್ ಆರ್ ನೋ ಅಂದರೆ ನಿಮ್ಮ ಮನಸ್ಸಿನಲ್ಲಿರುವಂಥ ಒಂದು ಪ್ರಶ್ನೆಗೆ ಎಸ್ ಆಗುತ್ತಾ ಆಗೋದಿಲ್ವಾ ಅನ್ನುವ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ಎರಡರಲ್ಲಿ ಒಂದು ಕಾರ್ಡ್ ಫೈಲ್ನ ಸೆಲೆಕ್ಟ್ ಮಾಡಿ ಒಂದು ಪ್ರಶ್ನೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು, ಯಾವುದೇ ರೀತಿಯಾದ ಪ್ರಶ್ನೆ ಆಗಿರ್ಬೋದು, ನಿಮ್ಮ ಫೈನಾನ್ಸ್ ಬಗ್ಗೆ ಆಗಿರ್ಬೋದು, ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಆಗಿರ್ಬೋದು, ಅಥವಾ ನಿಮ್ಮ ಪ್ರೀತಿಯ ವಿಚಾರವಾಗಿ ಆಗಿರ್ಬೋದು, ಒಂದು ಪ್ರಶ್ನೆಯನ್ನ ಕೇಳಿ ಒಂದು ಕಾರ್ಡ್ ಫೈಲ್ನ ಸೆಲೆಕ್ಟ್ ಮಾಡಿ. ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್. ಸೊ ಎಸ್ ಆರ್ ನೋ, ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಒಂದು ಪ್ರಶ್ನೆಗೆ ಉತ್ತರ ಏನಾಗಿದೆ, ಅದರಿಂದ ಔಟ್ಕಮ್ ಏನಿರುತ್ತೆ. ಎಸ್ ಕಾರ್ಡ್ ಫೈಲ್ ಹಾಗೂ ನೋ. ಎಸ್ ನಲ್ಲಿ ಏನು ಬಂದಿದೆ, 5 ಆಫ್ ಪೆಂಟಿಕಲ್ಸ್ ಬಂದಿದೆ. ಅದಾದ ನಂತರ 3 ಆಫ್ ಕಪ್ಸ್ ಬಂದಿದೆ. ವೀಲ್ ಆಫ್ ಫಾರ್ಚ್ಯೂನ್ ಬಂದಿದೆ. ನೋ ಪೊಸಿಷನ್ ಅಲ್ಲಿ ಬರ್ನಿಂಗ್ ಟವರ್ ಬರ್ತಾ ಇದೆ. ಅದಾದ ನಂತರ ನೈಟ್ ಆಫ್ ಕಪ್ಸ್ ಬಂದಿದೆ. ಔಟ್ಕಮ್ ಬಂದು ಪೇಜ್ ಆಫ್ ಕಪ್ಸ್ ಬಂದಿದೆ. ಔಟ್ಕಮ್ ಪೇಜ್ ಆಫ್ ಕಪ್ಸ್ ಬಂದಿದೆ. ಇಲ್ಲಿ ಏನು ಅಂದ್ರೆ 5 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಪ್ರಶ್ನೆಗೆ ಒಂದಷ್ಟು ಫೈನಾನ್ಷಿಯಲ್ ಲಾಸ್ನ ಮತ್ತು ನೋವನ್ನ ನೀವು ಅನುಭವಿಸಿದೀರ ಹಿಂದೆ. ಓಕೆ, ಮತ್ತು ಈಗಲೂ ಕೂಡ ನಿಮಗೆ ಬಹಳ ಆಸೆ ಇದೆ, ಇದಾಗಬೇಕು, ನಾನು ಖುಷಿಯಾಗಿರ್ಬೇಕು, ಒಂದಲ್ಲ ಒಂದಿನ ಆಗುತ್ತೆ ಅನ್ನುವಂಥ ಒಂದು ಪಾಸಿಟಿವ್ ಆಗಿರುವಂಥ ಥಾಟ್ನ ಇಟ್ಕೊಂಡೇ ಇದ್ದೀರಾ, ಭರವಸೆ ಇದೆ ನಿಮಗೆ. ಹಾಗೆ ಇದು ಆಗದೆ ಇರೋ ಹಾಗೆ ವಿರುದ್ಧವಾದ ಎನರ್ಜೀಸ್ ಇದೆ. ಬರ್ನಿಂಗ್ ಟವರ್ ಇರೋದ್ರಿಂದ ನಿಮಗೆ ಅಗೇನ್ಸ್ಟ್ ಆಗಿರುವಂತಹ ವ್ಯಕ್ತಿಗಳಿರ್ಬೋದು, ಅಥವಾ ನಿಮಗೆ ಕೆಟ್ಟದ್ದನ್ನ ಬಯಸುವಂತಹ ವ್ಯಕ್ತಿಗಳಿರ್ಬೋದು, ಅವ್ರು ಇದನ್ನ ಆಗದೆ ಇರೋ ಹಾಗೆ ಎಲ್ಲಾ ರೀತಿಯಾದ ಅಡ್ಡಿಗಳನ್ನ ಹಾಕ್ತಾ ಇದ್ದಾರೆ ನಿಮ್ಮ ಲೈಫ್ನಲ್ಲಿ. ಆದರೆ ಒಂದು ಏನಾಗುತ್ತೆ ಅಂದ್ರೆ, ಯೂನಿವರ್ಸ್ ಇದೆಯಲ್ಲ, ದೈವದ ಒಂದು ಬಲ ಚೆನ್ನಾಗಿದೆ ನಿಮ್ಮ ಒಂದು ಪ್ರಶ್ನೆಗೆ. ವೀಲ್ ಆಫ್ ಫಾರ್ಚ್ಯೂನ್ ಔಟ್ಕಮ್ ಬಂದಿದೆ. ವೀಲ್ ಆಫ್ ಫಾರ್ಚ್ಯೂನ್ ಔಟ್ಕಮ್ ಬಂದಿರೋದ್ರಿಂದ ಇದು ಮೇಜರ್ ಆರ್ಕನ ಆಗಿರೋದ್ರಿಂದ ಮತ್ತು ಕಂಪ್ಯಾರಿಟಿವ್ಲಿ ಈ ಒಂದು ಕಾರ್ಡ್ ಸ್ಪ್ರೆಡ್ಗೆ ಹೋಲಿಕೆ ಮಾಡಿದಾಗ ಇಲ್ಲೇನೆ ಪವರ್ಫುಲ್ ಆಗಿದೆ, ಇಲ್ಲೇ ಪಾಸಿಟಿವ್ ಆಗಿ ಬಂದಿದೆ ರಿಸಲ್ಟ್. ಮತ್ತು ವೀಲ್ ಬಂದಾಗ ಏನಾಗುತ್ತೆ ಅಂದ್ರೆ, ನಿಮ್ಮ ಒಂದು ಕಾಲ ಚಕ್ರನೇ ಬದಲಾಗ್ತಾ ಇದೆ. ಅಂದ್ರೆ ನಿಮ್ಮ ಟೈಮ್ ಚೆನ್ನಾಗಿದೆ, ಟೈಮ್ ಬದಲಾಗ್ತಾ ಇದೆ. ವಿತಿನ್ 3 ಮಂತ್ಸ್, ಇವತ್ತಿನಿಂದ 3 ತಿಂಗಳ ಒಳಗಡೆ ನಿಮ್ಮ ಪ್ರಶ್ನೆಗೆ ಪೂರಕವಾಗಿಯೇ ಉತ್ತರ ಪಾಸಿಟಿವ್ ಆಗಿ ಎಸ್ ಅಂತ ಸಿಗುತ್ತೆ. ಇದಕ್ಕೆ ಪರಿಹಾರ ನಿಮಗೆ ಹೇಗ್ ಬೇಕೋ ಹಾಗೆ ಸಿಗುತ್ತೆ. ಮತ್ತು ಈ ಒಂದು ಪ್ರಶ್ನೆ ಏನಾದ್ರೂ ಫೈನಾನ್ಸ್ ಬಗ್ಗೆ, ಹಣಕಾಸಿನ ವಿಚಾರ, ಅಥವಾ ಕೋರ್ಟ್ ಕಚೇರಿ ಅಥವಾ ಮನೆ ಆ ಥರದ್ದು ಏನೋ ಒಂದು ದೊಡ್ಡದಾದ ಒಂದು ಪ್ರಾಬ್ಲಮ್ಗೆ ಸಿಕ್ಕಾಕೊಂಡಿದ್ದೀರಾ ಅಂದ್ರೆ ಅದು ಕೂಡ ಬಗೆಹರಿಯುತ್ತೆ ವಿತಿನ್ 3 ಮಂತ್ಸ್ ಅಂತ ಕಾರ್ಡ್ ಫೈಲ್ ಹೇಳ್ತಾ ಇದೆ. ಸೊ ನೀವು ಈ ಒಂದು ವಿಚಾರವಾಗಿ ಹತಾಶೆ ಆಗೋದು ಬೇಕಾಗಿಲ್ಲ, ನೋವು ಅನುಭವಿಸೋದು ಬೇಕಾಗಿಲ್ಲ. ಯಾಕಂದ್ರೆ ಒಂದೊಂದು ವಿಚಾರಗಳು ಆಗ್ಲೇಬೇಕು ಅಂತ ಹಣೆ ಬರದಲ್ಲಿ ಬರ್ದಿರತ್ತೆ. ಸೊ ಹಾಗೆ ನಿಮ್ಮ ಹಣೆಯಲ್ಲೂ ಇದು ಆಗುತ್ತೆ ಅಂತಾನೆ ಬರ್ದಿದೆ. ಸೊ ಎಸ್, ಆನ್ಸರ್ ಇಸ್ ಎಸ್, ಆಗುತ್ತೆ ಅಂತ ಬರ್ತಾ ಇದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್ ಯು. ನೀವೇನಾದ್ರು ಇಂಡಿವಿಜುವಲ್ ಆಗಿ ತಗೋಬೇಕು, ಇನ್ನ ಕ್ಲಾರಿಟಿ ಬೇಕು ಅಂದ್ರೆ ಖಂಡಿತವಾಗ್ಲೂ ನೀವು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿದ್ದೀನಲ್ಲ ಆ ನಂಬರ್ಗೆ ಕಾಲ್ ಮಾಡಿ ತಗೋಬಹುದು. ನಾವು ಈ ಒಂದು ಕಾರ್ಡ್ ಫೈಲ್ನ ಸೆಲೆಕ್ಟ್ ಮಾಡಿರುವವರ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಆಗುತ್ತಾ ಆಗಲ್ವಾ ಆ ಥರದ್ದು ಒಂದು ಗೊಂದಲ ಇರುತ್ತೆ, ಭಯ ಇರುತ್ತೆ, ಯೋಚನೆ ಇರುತ್ತೆ. ಆ ವಿಚಾರವಾಗಿ ನಿಮ್ಮ ಪ್ರಶ್ನೆಗೆ ಉತ್ತರ ಎಸ್ ಆರ್ ನೋ ಅಂತ ನಾನು ಚೆಕ್ ಮಾಡ್ತಾ ಇದ್ದೀನಿ. ಎಸ್ ಆರ್ ನೋ. ಸೊ ಎಸ್ ಪೊಸಿಷನ್ ಅಲ್ಲಿ ಏನ್ ಬಂದಿದೆ, ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಅದಾದ ನಂತರ ಪೇಜ್ ಆಫ್ ಕಪ್ಸ್ ಬಂದಿದೆ. ಕ್ವೀನ್ ಆಫ್ ಸ್ಪೋರ್ಟ್ಸ್, ದಿಸ್ ಇಸ್ ಇಂಟ್ರೆಸ್ಟಿಂಗ್. ಕ್ವೀನ್ ಆಫ್ ಸ್ಪೋರ್ಟ್ಸ್ ಬಂದಿದೆ. ನೋ ಪೊಸಿಷನಿಂಗ್ ನಲ್ಲಿ ನೈಟ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಅದಾದ ನಂತರ 6 ಆಫ್ ಪೆಂಟಿಕಲ್ಸ್ ಅಂಡ್ 7 ಆಫ್ ವಾಂಡ್ಸ್ ಬಂದಿದೆ. ಇಂಟ್ರೆಸ್ಟಿಂಗ್ ಆಗಿ ಬಂದಿದೆ ಕಾರ್ಡ್ಸ್. ಬಟ್ ಇಲ್ಲೇನಾಗಿದೆ ಅಂದ್ರೆ, ಒಂದು ಎಸ್ ಪೊಸಿಷನ್ ಅಲ್ಲಿ ನಿಧಾನವಾಗುತ್ತೆ ಅಂತ ಒಂದು ಇಂಡಿಕೇಶನ್ ಸಿಗ್ತಾ ಇದೆ. ಮತ್ತು ನೈಟ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಒಂದೊಂದ್ಸಲ ನಿಮ್ಮ ಯೋಚನೆಗಳೇ ನಿಮ್ಗೆ ಒಂಥರ ಎನಿಮಿ ಆಗೋಗುತ್ತೆ. ನೆಗೆಟಿವ್ ಆಗಿ ಈ ಒಂದು ಪ್ರಶ್ನೆ ಬಗ್ಗೆ ನೀವು ಯೋಚನೆ ಮಾಡಕ್ ಶುರು ಮಾಡ್ತೀರಾ, ಆಗಲ್ವೇನೋ ಅನ್ನುವಂಥ ಆತಂಕದಲ್ಲಿ ಇರ್ತೀರಾ. ಓಕೆ,
ಮತ್ತು ನಿಮ್ಮ ಎನರ್ಜಿನೂ ಕೂಡ ನೀವು ಫೋಕಸ್ಡ್ ಆಗಿ ಇಡ್ತಾ ಇಲ್ಲ. ನೀವೇನ್ ಮಾಡ್ತಾ ಇದ್ದೀರಾ ಅಂದ್ರೆ ಇಲ್ಲದ ಸಲ್ಲದ ತಲೆನೋವಿಗೆ ಒಳಗಾಗ್ತಾ ಇದ್ದೀರಾ. ಅಂದ್ರೆ ಡಿಸ್ಟ್ರಾಕ್ಷನ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಮತ್ತು ಅನ್ವಾಂಟೆಡ್ ಪೀಪಲ್ ನ ನೀವು ಎಂಟರ್ಟೈನ್ ಮಾಡ್ತಾ ಇದ್ದೀರಾ ನಿಮ್ ಲೈಫ್ ನಲ್ಲಿ. ಅದನ್ನ ಫಸ್ಟ್ ಸ್ಟಾಪ್ ಮಾಡಿ. ನಿಮ್ ಲೈಫ್ ನಲ್ಲಿ ನಿಮ್ಗೆ ಯಾರು ನೆಗೆಟಿವ್ ಅನ್ಸ್ತಾ ಇದ್ದಾರೆ, ನಿಮ್ ಲೈಫ್ ನಲ್ಲಿ ನಿಮ್ಗೆ ಯಾರು ಇವರಿಂದ ನಿಮಗೆ ಒಳ್ಳೇದಂತೂ ಆಗ್ತಾ ಇಲ್ಲ ಅಂತ ಒಂದು ಅನುಭವ ಆಗ್ತಾ ಇದೆ, ಅಥವಾ ಇವ್ರು ನಿಮ್ಗೆ ಒಂಥರ ನೆಗೆಟಿವ್ ಆಗಿ ಡಿಮೋಟಿವೇಟ್ ಮಾಡ್ತಾ ಇದ್ದಾರೆ, ಇಂತಹ ಜನರಿಂದ ದಯವಿಟ್ಟು ದೂರ ಇರಿ. ಯಾಕಂದ್ರೆ ಅವರ ಒಂದು ನೆಗೆಟಿವ್ ಎನರ್ಜಿಯಿಂದ ನಿಮ್ಮ ಪ್ರಶ್ನೆ ಇದೆ ನೋಡಿ, ನಿಮ್ ಪ್ರಶ್ನೆ ಏನೇ ಆಗಿರ್ಬೋದು, ಅದಕ್ಕೆ ಅಡೆತಡೆಗಳು ಉಂಟಾಗ್ತಾ ಇದೆ. ಸೊ ನಿಧಾನವಾಗ್ತಾ ಇರೋದೇ ನಾನು ಆಗ್ಲೇ ಹೇಳ್ದಾಗೆ ನಿಮ್ಮ ನೆಗೆಟಿವ್ ಥಾಟ್ಸ್ ಇಂದ ಮತ್ತು ಒಂದು ಡಿಸ್ಟ್ರಾಕ್ಷನ್ ಇಂದ. ಈಗ ನಾವೊಂದು ಗುರಿಗೆ ಹೋಗ್ಬೇಕು, ಏನೋ ಒಂದು ಮಾಡ್ಬೇಕು ಅನ್ನೋ ಆಸೆ ಇಟ್ಕೊಂಡಿರ್ತೀವಿ. ಅವಾಗ ಮಧ್ಯ ಯಾರೋ ಬರ್ತಾರೆ, ಏನೋ ಮಾತಾಡ್ತಾರೆ, ಅವಾಗ ಏನ್ ಮಾಡ್ತೀರಾ, ಅಲ್ಲೇ ನಿಂತು ಬಿಡ್ತೀರಾ ನೀವು ಅಲ್ವಾ, ಅವ್ರ ಹತ್ರ ಮಾತಾಡ್ಕೊಂಡು ನಿಂತು ಬಿಡ್ತೀರಾ. ಸೊ ನಿಮ್ಮ ಇಂಪಾರ್ಟೆಂಟ್ ಆಗಿರೋ ಕೆಲಸನ ಬಿಟ್ಟು ನೀವು ಇಲ್ಲದ ಸಲ್ಲದ ಜನರನ್ನ ಎಂಟರ್ಟೈನ್ ಮಾಡೋದು, ಇಲ್ಲದ ಸಲ್ಲದ ಯೋಚನೆಗೆ ಒಳಗಾಗೋದು, ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಔಟ್ಕಮ್ ರಿಸಲ್ಟ್ ನೆಗೆಟಿವ್ ಆಗಿ ಬರ್ತಾ ಇದೆ. ಸೊ ನೀವೇನ್ ಮಾಡ್ಬೇಕಾಗತ್ತೆ, ನಾನು ಆಗ್ಲೇ ಹೇಳ್ದಾಗೆ ಎಷ್ಟು ಪಾಸಿಟಿವ್ ಆಗಿ ನಿಮ್ಮ ಎನರ್ಜಿನ ನೀವು ಸೇವ್ ಮಾಡ್ಕೊಳ್ತೀರಾ, ಆಕ್ಟಿವ್ ಆಗಿ ಈ ಒಂದು ಕೆಲಸದ ಬಗ್ಗೆ ಇಂಟ್ರೆಸ್ಟ್ ನ ತೋರಿಸ್ತೀರಾ ಮತ್ತು ಸೀರಿಯಸ್ ಆಗ್ತೀರಾ ಈ ಒಂದು ಪ್ರಶ್ನೆಗೆ, ನಿಮಗೆ ರಿಸಲ್ಟ್ ಅಷ್ಟೇ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ನೀವು ಕೇಪಬಲ್ ಇದ್ದೀರಾ, ಯು ಆರ್ ಕೇಪಬಲ್ ಟು ಅಚೀವ್ ಇಟ್. ಕೇಪಬಿಲಿಟಿ ಇದ್ದಾಗ ಅಂದ್ರೆ ನೀವೇನು ದಡ್ಡರಲ್ಲ, ನೀವು ಬಹಳ ಜಾಣರಿದ್ದೀರಾ, ಹಾಗೂ ನಿಮ್ ಕೈಲಿ ಆಗುತ್ತೆ ಅನ್ನುವಂತಹ ಎಲ್ಲಾ ಎನರ್ಜಿನೂ ಇಲ್ಲಿ ಕಾಣ್ತಾ ಇದೆ. ಕ್ವೀನ್ ಆಫ್ ಸ್ವೋರ್ಡ್ಸ್ ಬಂದಿದೆಲ್ಲ, ಇಟ್ ಶೋಯಿಂಗ್ ದಟ್ ಪವರ್ ಫಾರ್ ಯು. ಕ್ವೀನ್ ಆಫ್ ಸ್ವೋರ್ಡ್ಸ್ ಅಂದ್ರೆ ನಿಮ್ಮ ಕೈನಲ್ಲಿ ಆಗದೆ ಇರುವಂತ ಕೆಲಸನೇ ಇಲ್ಲ. ಯಾಕಂದ್ರೆ ಶಿ ಇಸ್ ಸೋ ಮಚ್ ಸ್ಟ್ರಾಂಗ್. ದಿಸ್ ಲೇಡಿ ಇಸ್ ಸ್ಟ್ರಾಂಗ್ ಅಂಡ್ ಈಕೆ ಹತ್ರ ಸ್ವೋರ್ಡ್ ಇದೆ, ಅಂದ್ರೆ ಸಾಧನೆ ಮಾಡುವಂತ ಎಲ್ಲಾ ಶಕ್ತಿನೂ ಇದೆ. ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಎಸ್ ಅಂತಾನೆ ಬಂದಿದೆ. ನಾನು ಹೇಳಿದ್ನೆಲ್ಲ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ನೀವು ಅದ್ರ ಕಡೆಗೆ ಗಮನ ಕೊಟ್ರೆ ನಿಮ್ಮ ಗುರಿನ ನೀವು ಆದಷ್ಟು ಬೇಗ ತಲುಪ್ತೀರಾ, ಹಾಗೂ ನಿಮ್ಗೇನ್ ಬೇಕೋ ಅದು ನಡೆಯುತ್ತೆ. ನಿಮ್ಮ ಪ್ರಶ್ನೆಗೆ ಪೂರಕವಾಗಿ ಆನ್ಸರ್ ಬಂದಿದೆ. ನೀವು ಯಾವಾಗ ಅಂತ ಕೇಳಿದ್ರೆ ಐ ವುಡ್ ಶೋರ್ಲಿ ಸೇ ವಿತಿನ್ 4 to 5 months, 4 to 5 ತಿಂಗಳ ಒಳಗಡೆ ನಿಮ್ಮ ಯೋಚನೆ, ನಿಮ್ಮ ಪ್ರಶ್ನೆಗೆ ಉತ್ತರ ನಿಮಗೆ ಹೇಗ್ ಬೇಕೋ ಹಾಗೆ ಸಿಗುತ್ತೆ. ಎಸ್ ಅಂತ ಬಂದಿದೆ. ಐ ಹೋಪ್ ದಿಸ್ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.